ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಜಿಪಿಜಿ ಕಾಲೇಜಿನ ಮುಂಭಾಗದಲ್ಲಿ ಮಾಹಿತಿ ನೀಡುವ ಸೇವಾ ಕೇಂದ್ರಗಳು. ಈಶಾನ್ಯ ಪದವೀಧರರ ಕ್ಷೇತ್ರ ಚುನಾವಣೆ 2024 ಜೂನ್ 3 ತಾಲೂಕಿನಲ್ಲಿ 2838 ಪದವೀಧರ ಮತದಾರರು. ಹೂವಿನಹಡಗಲಿ ತಾಲೂಕಿನ 2838 ಒಟ್ಟು ಮತದಾರರು. ಸ್ಲಿಪ್ ಇಲ್ಲದಿರುವ ಮತದಾರರು ಮತಗಟ್ಟೆಗಳಲ್ಲಿನ ಮತದಾನದ ಸೇವಾ ಕೇಂದ್ರದ ಸಹಾಯ ಪಡೆದರು. 146 ಜಿಪಿಜಿ ಪದವಿ ಪೂರ್ವ ಕಾಲೇಜು ರೂಮ್ ನಂಬರ್ 1 ಹಡಗಲಿ. 146/A ಜಿಪಿಜಿ ಪದವಿ ಪೂರ್ವ ಕಾಲೇಜು ರೂಮ್ ನಂಬರ್ 2 ಹಡಗಲಿ. 147 ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇಟ್ಟಿಗಿ. 148 ವಿಕೆಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಿರೇಹಡಗಲಿ. ಈ ಮತಗಟ್ಟೆ ಕೇಂದ್ರಗಳಲ್ಲಿ ಮತದಾರರ ವೋಟರ್ ಸ್ಲಿಪ್ ಪಡೆದುಕೊಂಡ ಮತದಾರರು ಮತ ಚಲಾಯಿಸಿ ಬರುವುದನ್ನು ವೀಕ್ಷಿಸಬಹುದು. ಇದು ಹೂವಿನಹಡಗಲಿ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಮತಗಟ್ಟೆ ಕೇಂದ್ರದಲ್ಲಿ ಪೊಲೀಸರು ಕಾನೂನು ಸುವ್ಯವಸ್ಥೆ ಪಾಲಿಸಿ ಕರ್ತವ್ಯ ನಿರ್ವಹಿಸುತ್ತಿರುವುದು. ಹೂವಿನಹಡಗಲಿ ಚುನಾವಣಾ ಇಲಾಖೆಯವರು ಮತಗಟ್ಟೆಗಳಲ್ಲಿ ಮತದಾರರ ಸೇವಾ ಕೇಂದ್ರ ತೆರೆದು ಮತದಾರರಿಗೆ ಅನುಕೂಲ ಒದಗಿಸಿದರು. ಇಂದು ಜೂನ್ 3 ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಚುನಾವಣೆ ನಡೆಯುವುದು. ಮತಗಟ್ಟೆಗಳ ಮುಂಭಾಗದಲ್ಲಿ ಮತದಾನ ಮಾಡುವವರಿಗೆ ಮಾಹಿತಿ ನೀಡುತ್ತಿರುವ ಮುಖಂಡರು ಪದವೀಧರ ಕ್ಷೇತ್ರ ಮತಗಟ್ಟೆ ಕ್ರಮ ಸಂಖ್ಯೆ ಚುನಾವಣೆಗೆ ತೆಗೆದುಕೊಂಡು ಹೋಗುವ ದಾಖಲೆಗಳ ಕುರಿತು ಮಾಹಿತಿ ನೀಡಿದರು. ಹೂವಿನಹಡಗಲಿ ಹೋಬಳಿ ಮತಗಟ್ಟೆ ಕೇಂದ್ರಗಳ ಮುಂಭಾಗದಲ್ಲಿ ಕೇಂದ್ರಗಳ ಮುಂದೆ ಮಾಹಿತಿ ನೀಡುತ್ತಿರುವ ಅವರಿವರನ್ನದೇ ಎಲ್ಲ ಮುಖಂಡರಿದ್ದರು. ಹಾಗೂ ಇಟಿಗಿ ಮತಗಟ್ಟೆ ಕೇಂದ್ರಗಳ ಮುಂಭಾಗದಲ್ಲಿ ಕಾಲ್ವಿ ಹನುಮಂತಪ್ಪ, ಶಾಂತನಗೌಡರು, ಇಟಿಗಿ ದೊಡ್ಡವೀರಪ್ಪ, ಕಂಟಿ ವೀರೇಶ್, ಕುಂಚೂರು ಕೊಟ್ರೇಶ್, ತಳಕಲ್ ಕೊಟ್ರೇಶ್, ಇಟಿಗಿ ಶಿವಣ್ಣ ಮತ್ತಿತರ ಮುಖಂಡರಿದ್ದರು. ಪದವೀಧರರ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲ ಮತದಾರರು ಮತಗಟ್ಟೆಗಳಿಗೆ ಬಂದು ಮತ ನೀಡಿ.